ಶಿವಯ್ಯಪ್ಪರ ಪಾದಗಳಿಗೆ ನಮಸ್ಕರಿಸುತ್ತಾ, ನನಗೆ ಶಿವಯ್ಯಪ್ಪರ ಆಶೀರ್ವಾದದಿಂದ 19 ವರ್ಷ ಆದಮೇಲೆ ಅವಳಿ ಜೋಳಿ ಒಂದು ಗಂಡ ಒಂದು ಹೆಣ್ಣು 2 ಮಕ್ಕಳದು. ಆಮೇಲೆ ನನ್ನ ಜೀವನದ ಒಂದು ಅಗದಿ ಆಸೆ ಇತ್ತು, ಬಿ ಡಿ ಎ ಚೇರ್ಮನ್ ಆಗ್ಬೇಕಂತಕ್ಕಂಥ. ಅದನ್ನು ಅಪ್ಪರ ಆಶೀರ್ವಾದದಿಂದ ಇವತ್ತು ಅದನ್ನೂ ನಂದು ಆಸೆ ಈಡೇರಿದೆ. ಅದಕ್ಕೆ ಅಪ್ಪಾರ ನಾ ಈ ಮಟ್ಟಕ್ಕೆ ಏನು ಮಾಡಿದ್ರು ಕಮ್ಮನ, ಅವತ್ತು ಸಾಮೂಹಿಕವಾದ ದಿವಸ ಏನು ದಾಸೋಗ ಅವತ್ತೇನು ಊಟದಿರ್ತದೆ ಅದು ಪೂರಾ ಖರ್ಚು ನಾನೇ ಕೊಡ್ತೀನಿ ಅಂತ ತಕ್ಷಣ ಅಪ್ಪರಿಗೆ ಹೇಳ್ತಾರೆ. ಈಗ ಹೆಂಗಂದ್ರೆ ಇಲ್ಲಿ ನಾವು ಏನು ಸೇವಾ ಮಾಡ್ತೀವೋ ಅದರ 10 ಪಟ್ಟು ನಾವು ಪಡ್ಕೊಡ್ತೀವಿ ಇಲ್ಲಿ. ಯಾಕಂದ್ರೆ ಇದ್ರೊಳಗೆ ಸ್ವತಃ ನಂದೇ ಇದು ಐತಿ ಅನುಭವ. ಎಷ್ಟು ನಾನು ಒಂದೊಂದು ಸಲ ಭಾಳ ನಮ್ಮ ಕಷ್ಟ ಬಂದಾಗ ನಾವು ಅಪ್ಪವ್ರ ಬತ್ತಿಗೆ ಬಂದೆ, ಸ್ವಲ್ಪ ನಮ್ಮ ಮುಖ ನೋಡಿದರೆ ಹೇಳಿಬಿಡ್ತಾರೆ ಅಪ್ಪವ್ರು, ಕರೆದು ಬೆನ್ನಿನ ಮೇಲೆ ಕೈ ಹಾಕಿ, ಯಾಕಪ್ಪ ತಮ್ಮ ಏನು ಅಷ್ಟೊಳಗೆ ಅವ್ರಿಗೆ ಈಗ ಗೊತ್ತಾಗಿರ್ತದೆ ನಮ್ಮ ಕಷ್ಟ ಐತೆ ಅನ್ನೋದು. ಎಲ್ಲ ಒಂದು ಸಲ ಅಂತೂ ಭಾಳ ಕಷ್ಟ ಬಂದಾಗ ಅಪ್ಪವ್ರು ಹೇಳಿದ್ರೆ, ನಾ ಅದಿನ ಮಗನೇ ನಿನ್ನ ಜೋಡಿ ನೀ ಯಾಕೆ ಅನಿಸ್ತಿ, ಏನು ಬೇಕಾದಿದ್ರು ನಾನು ಕೊಡು, ನೀ ಉಳ್ಕಿದ ಆರಾಮಿರೋ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತಿನ ತನಕ ನಾನು ಒಟ್ಟು ಹೊಳ್ಳಿ ನೋಡಿಲ್ಲ, ಫುಲ್ ಆರಾಮದಿಂದ ಇದ್ದೀನಿ. ಅದು ಇರೋದಂದ್ರೆ ನಮ್ಮ ಅಪ್ಪವ್ರ ಪುಣ್ಯದಿಂದ ಇದ್ದೀನಿ ಅಂತ ಹೇಳ್ಕೆ ನಾನು ಎಲ್ಲರ ಮುಂದೆ ಹೇಳ್ಕೊತೀನಿ. ನಮಗೆ ಜಾಸ್ತಿ ಭಾಷಣ ಮಾಡ್ಕೊಂಡ ಆ ತೇರಿನ ದಿವಸದ ಪ್ರಸಾದ ಸೇವೆ ಅಪ್ಪವ್ರ ಆಶೀರ್ವಾದ ಆದರೆ ನಾನು ಮಾಡಬೇಕಂತ ಮಾಡೀನಿ. ಅದಕ್ಕೆ ನನಗೆ ಒಂದಿಟ್ಟ ಇದು ಕೊಡ್ಬೇಕು, ಅದಕ್ಕೆ ಸೇವಾ ಮಾಡ್ಲಿಕ್ಕೆ ನನಗೆ ಅನುಕೂಲ ಕೊಡ್ಬೇಕಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಪರಮ ಪೂಜ್ಯ ಅಪ್ಪವರ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಈ ಮಟ್ಟಕ್ಕೆ 2008ರಿಂದ ನನಗೆ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಕರ್ಕೊಂಬರ್ತಿದ್ರು. 18 ವರ್ಷದಿಂದ ನಾನು ಈ ಯಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. 2012 ನನ್ನ ಮದುವೆ ಆಯಿತು. ನನ್ನ ಮದುವೆ ಆದ ಕೂಡಲೇ ನನ್ನ ಹೆಂಡತಿಗೆ ಭಾಳ ದೊಡ್ಡ ಪ್ರಮಾಣದಾಗ ಆರಾಮ ತಪ್ಪು, ತಲೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದ ಕೂಡಲೇ ನಮ್ಮ ಮನ್ಯಾಗ ಇನ್ನೇನಪ್ಪ ಬೇಡ, ನೀವು ಮತ್ತೊಂದು ಲಗ್ನ ಆಗತ್ತೆ ಹೇಳಿದ್ರು ನನಗೆ. ಅವಾಗ ನಮ್ಮ ಮಠಕ್ಕೆ ಬಂದು ಅಪ್ಪವ್ರಿಗೆ ಕೇಳಿದೆ, ಅಪ್ಪವ್ರು ಹಿಂಗಲ್ಲ ಥರ ಹೆಂಗೆ ರೀ ಅಂತೇಳಿ. ನಿನ್ನ ಹೆಂಡತಿಗೆ ಏನೂ ಆಗೋದಿಲ್ಲ, ನೀನು ಎಲ್ಲ ನಿನಗೆ ಒಳ್ಳೇದಾಗ್ತದೆ ಅಂಥೇಳಿ ಅಪ್ಪವ್ರು ಆಶೀರ್ವಾದ ಮಾಡಿದ್ರು. ಇವತ್ತು ನನ್ನ ಲಗ್ನ ಆಗಿ 15 ವರ್ಷ ಆಯ್ತು, ನನ್ನ ಹೆಂಡತಿಗೆ ಹೊಳ್ಳಿ ಏನೂ ಆಗಿಲ್ಲ. ಅದ್ರ ಜೊತೆಗೆ ದವಾಖಾನೆಗೆ ಹೇಳಿದರು, ಮಣಿಪಾಲ್ ಹಾಸ್ಪಿಟಲ್ನಾಗ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರು ದವಾಖಾನೆಗೆ. ಅವಾಗ ನಮ್ಮ ಮತ್ತೆ ಅಪ್ಪಾರ ಬತ್ತಕ್ಕೆ ನಾನು ನನ್ನ ಹೆಂಡತಿ ಕೂಡಿ ಬಂದು ಕೇಳ್ಕೊಂಡೆವು, ನಿನಗೊಂದು ಗಂಡು ಹುಡ್ತದ ಒಂದು ಹೆಣ್ಣು ಹುಡ್ತದ ಅಂತ ಹೇಳಿದ್ರು. ಹಂಗೆ ಮೊದಲು ಹೋಗ್ಬೇಕು ಲಕ್ಷ್ಮೀ ಹುಟ್ಟಿದ್ಲು, ಹಿಂದ್ಗಡೆ ಒಬ್ಬ ಸದಾಶಿವನು ಹುಟ್ಟದ ಮೊನ್ನೆ. ಇಡೀ ಕೋಲಾಪುರ ಮಣಿಪಾಲ್ ಹಾಸ್ಪಿಟಲ್ ಎಲ್ಲ ಕಡೆ ಅಡ್ಡಾಡಿದ್ದೆವು ನಾವು, ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರು. ಮುತ್ಯಾರು ಇಲ್ಲಿಗೆ ಬಂದು ಕೇಳೋಣ, ಅಲ್ಲಿ ಹೋಗಿ ಸದಾಶಿವ್ ಬೇಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ನನ್ನ ಹೆಂಡತಿ ಹುಡಿಯೋದಾಗ ಪೇಡೆ ಹಾಕಿದ್ರು. ಮುಂದೆ ಗಂಡು ಮಗನೂ ಹುಟ್ಟದ ನನಗೆ. ಅವ್ರ ಆಶೀರ್ವಾದದಿಂದ ಇವತ್ತು ನನಗೆಲ್ಲ ಭಾಳ ಚಲೋ ಆಗ್ಯದ. ಮಹಾನಗರ ಪಾಲಿಕೆ ಸದಸ್ಯನೂ ಆಗಿದ್ದ. ಎಲ್ಲ ರೀತಿ ನನಗೆ ಅಪ್ಪರ ಆಶೀರ್ವಾದದಿಂದ ಒಳ್ಳೇದಾಗ್ಯದ. ಜಾತ್ರಾ ಮಹೋತ್ಸವದಾಗ ತಾವು ಏನು ಸೇವೆ ಮಾಡ್ತೀವಿ ಹೇಳ್ತೀರಿ, ನಾ ಎಲ್ಲ ರೀತಿ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಅಪ್ಪರಿಗೆ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ಪ್ರಿಯ ವೀಕ್ಷಕರೇ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಲೀಲಾಮೃತ ಭೂಕೈಲಾಸ ಬಬಲಾದಿ ಚರಿತ್ರೆ ಈ ಗ್ರಂಥವು ಬೇಕಾದಲ್ಲಿ ಕೂಡಲೇ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಪರಮ ಪೂಜ್ಯ ಶಿವಯೋಗಿ ಅವರ ಪಾದಾರವಿಂದಗಳನ್ನು ನಮಸ್ಕರಿಸಿ, ನಾನು ಈ ಜಾತ್ರೆ ಇದು2ನೇ ಸಾರಿ ಈ ಜಾತ್ರೆ ಮೀಟಿಂಗ್ ಬರ್ತಾಯಿದ್ದೀನಿ. ಪಟ್ಟಣ ಶೆಟ್ಟಿ ಸಾಹೇಬರು ಹೇಳ್ದಂಗೆ ಇದು ಭಕ್ತಿ ಜಾತ್ರೆ ಅದ. ಈ ಭಕ್ತಿ ಜಾತ್ರೆಯಲ್ಲಿ ಪಾಲ್ಗೊಂಡವರು ಭಾಳ ಉತ್ತುಂಗಕ್ಕೆ ಹೋಗ್ತಾರಂತೇಳಿ ಏನು ಹೇಳಿದಾರೆ, ಖಂಡಿತ ಆ ಭಕ್ತಿ ಸೇವೆಯಲ್ಲಿ ಅಜ್ಜರ ಆಶೀರ್ವಾದದಿಂದ ತಾವೇನು ಸೇವೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇವತ್ತು ಈ ಜಾತ್ರಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇವತ್ತು ಒಂದು ವಿಶೇಷ ದಿನ, ಶಿವರಾತ್ರಿಯ ದಿನ. ಶಿವರಾತ್ರಿ ಅಂದ್ರೆ ಶಿವನನ್ನು ಸ್ಮರಿಸುವ ದಿನ. ಎಲ್ಲ ಹಬ್ಬಗಳು ನಾವೆಲ್ಲರೂ ಕೂಡ ಪೂಜೆ ಸಲ್ಲಿಸೋದು ಬೆಳಗಿನ ಜಾವ ಎದ್ದು ನಸಿಕ್ನಲ್ಲಿ
ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ. ಆದರೆ ಇವತ್ತು ಒಂದು ವಿಶೇಷ ದಿನ ಶಿವರಾತ್ರಿ. ರಾತ್ರಿ ಅಂದರೆ ಕತ್ತಲು. ಕತ್ತಲಂದರೆ ಅಜ್ಞಾನ. ನಮ್ಮ ಜೀವನದಲ್ಲಿ ಇರುವಂಥ ಅಜ್ಞಾನವನ್ನು, ಕತ್ತಲೆಯನ್ನು ಕಳೆಯುವಂಥ ಇದೊಂದು ಗುರುವಿನ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಶಿವಯ್ಯ ಅಪ್ಪವರ ಸಾನ್ನಿಧ್ಯದಲ್ಲಿ ಈ ರಾತ್ರಿ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇರುವಂಥ ಅಂಧಕಾರಗಳನ್ನು ಕಳೆಯುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ ಕತ್ನಾಳಿ ಮಠದ ಸದ್ಭಕ್ತರಿಗೆ ಇವತ್ತು ಅಪ್ಪವರು ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಜಾತ್ರಾ ವಿಷಯದಲ್ಲಿ ಹೇಳಬೇಕಾದ್ರೆ ನಮ್ಮ ತಾಯಂದರಿಗೆ ಒಪ್ಪಿಸುವಂತಹ ಏನು ಉಡಿ ತುಂಬೋ ಕಾರ್ಯಕ್ರಮ ಆಗಿರ್ಬೋದು, ಕೌದಿ ಜಾತ್ರೆ ಆಗಿರ್ಬೋದು, ನಾವೆಲ್ಲ ತಾಯಂದಿರು ಅಮ್ಮೋರ ಮಾರ್ಗದರ್ಶನದಲ್ಲಿ ಮತ್ತು ಅಪ್ಪೋರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ತಾಯಂದಿರು ಶಿರಸಾವಹಿಸಿ ಅದನ್ನು ಮಾಡ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅಪ್ಪೋರಿಗೆ ಒಂದು ಮಾತನ್ನು ಕೊಡ್ತೀನಿ. ಜಾತ್ರೆ ಮತ್ತು ಯಾತ್ರೆಯ ಕಾರ್ಯಕ್ರಮ ಇಡಿಯಾದ ಕರ್ನಾಟಕದ ಎಲ್ಲೆಯಾದರೂ ಸಹಿತ ಭಕ್ತಿಯ ಶೆಲೆ, ಭಕ್ತಿಯ ಹೊಳೆ ಕಣ್ಣಾರೆ ಅನುಭವಿಸ್ಬೇಕಪ್ಪ ಅಂತಂದರೆ ಕತ್ನಳ್ಳಿಗೆ ಬರಬೇಕು, ಕತ್ನಳ್ಳಿಯಲ್ಲಿ ನೋಡಬೇಕು ಅಂದರು. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಭಕ್ತರು ಯಾವ ಒತ್ತಡ ಆಗಲಿ, ಯಾವುದ ಆಶೆ ಆಗಲಿ, ಯಾವುದನ್ನು ಬಯಸದೆ ನಿಷ್ಕಳಂಕವಾಗಿ ಈ ಕತ್ನಳ್ಳಿ ಮಠದಲ್ಲಿರುವಂಥ ಪೂಜ್ಯರ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಯಿಂದ ನಾವು ಸೇವೆಯನ್ನು ಸಲ್ಲಿಸುವಂಥ ಒಂದು ಮಹಾನ್ ಶಕ್ತಿ ಆ ಸದಾಶಿವಪ್ಪ ಅಜ್ಜ ಕೊಟ್ಟಿದ್ದಾರೆ. ಆ ವ್ಯವಸ್ಥೆಯಲ್ಲಿ ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ. ಯಾರೂ ಅದನ್ನು ಹೀಗೆ ಅನ್ನುವಂಥದ್ದು ತಿಳ್ಕೊಳ್ಳೋದೂ ಇಲ್ಲ. ಎಲ್ಲರೂ ಭಕ್ತಿಪೂರ್ವಕವಾಗಿ ಮಾಡುವಂಥ ಸೇವೆ ನಿಜವಾಗಲೂ ಸಾರ್ಥಕವಾದ ಸೇವೆ. ಆ ಸೇವೆ ಯಾವಾಗಲೂ ಸದಾಶಿವಪ್ಪ ಭಕ್ತಿ ಯಾರು ಸೇವೆ ಮಾಡ್ತೀರಿ ಅವ್ರಿಗೆ ಕೊಡ್ತಾರಂತಪ್ಪ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಇಲ್ಲಿರುವಂಥ ಭಕ್ತರು ತಾವು ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪದಲ್ಲಿ ಸೇವೆಯನ್ನು ಮಾಡಿ ನಿಜವಾಗಲೂ ಕೃತಾರ್ಥರಾಗ್ತಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರುವಂಥ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರಾಗಲಿ, ಸುನಿಲ್ ಗೌಡರಾಗಲಿ, ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಕೂಡಿಕೊಂಡು ಇಷ್ಟು ಚೆಂದಾಗಿ ನೀಟಾಗಿ ಯಾವುದೂ ಒಂದು ಎಲ್ಲಿ ತಪ್ಪಾಗಲಾರ್ದಾಗೆ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಆ ಶಕ್ತಿ ಆ ಭಗವಂತ ಅವರಿಗೆ ಸದಾಶಿವಪ್ಪಾಜಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಪ್ರಿಯ ವೀಕ್ಷಕರೇ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಲೀಲಾಮೃತ ಭೂಕೈಲಾಸ ಬಬಲಾದಿ ಚರಿತ್ರೆ ಈ ಗ್ರಂಥವು ಬೇಕಾದಲ್ಲಿ ಕೂಡಲೇ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಆಗಮಿಸಿದ ಎಲ್ಲ ಸದ್ಭಕ್ತರಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ನಮ್ಮೆಲ್ಲರ ಆರಾಧ್ಯ ದೇವರು, ತ್ರಿಕಾಲ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾದಂಥ ಪರಮಪೂಜ್ಯ ಶಿವಯ್ಯ ಸ್ವಾಮೀಜಿಯವರ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಶಿವರಾತ್ರಿ ಅತ್ಯಂತ ಪವಿತ್ರವಾದಂಥ ದಿನ. ಶಿವರಾತ್ರಿ ಅಂತಂದರೆ ಶಿವನ ಮಹಿಮೆಯನ್ನು ಅನುಭವಿಸುವಂಥ ಕ್ಷಣ ಇದು. ನಾವೆಲ್ಲರೂ ಭಾಳ ಪುಣ್ಯವಂತರು. ಇವತ್ತು ಜಗತ್ತಿನಾದ್ಯಂತ ಶಿವರಾತ್ರಿಯನ್ನು ಗುಡಿಯಲ್ಲಿ ಶಿವನ ಮೂರ್ತಿಯ ಜೊತೆಗೆ ಆಚರಣೆ ಮಾಡ್ತಾರೆ. ಆದರೆ ನಾವು ಇವತ್ತು ಸ್ವತಃ ಜೀವಂತ ಪರಮಾತ್ಮನ ಜೊತೆ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೊಂಡು ನಾನು ನಂಬಿದ್ದೇನೆ. ನಾನು 2015ರಿಂದ ಈ ಮಠದ ಭಕ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆ ಇಡೀ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದೆ ಅಂತ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಈ ಸಾಧನೆಗೆ ಕಾರಣ ಯಾರು ಅಂತಂದ್ರೆ ಸದಾಶಿವ ಪರಮ ಪೂಜ್ಯ ಶಿವಯ್ಯ ಸ್ವಾಮೀಜಿಯವರ ಆಶೀರ್ವಾದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜಾತ್ರಾ ಮಹೋತ್ಸವದ ಸೇವೆಯ ಜೊತೆಗೆ ಇಲ್ಲಿ ಮಾತೋಶ್ರೀ ಶಂಕರಮ್ಮ ತಾಯಿ ಪ್ರಾಥಮಿಕ ಶಾಲೆ ಇದೆ. ಆ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸಿ, ಇಂಥ ಒಂದು ಮಹಾತ್ಮರ ಆಶೀರ್ವಾದ ಆಗಲೇ ಭಾಳಷ್ಟು ಭಕ್ತರು ತಮ್ಮ ಅನುಭವಕ್ಕೆ ಬಂದ ಜೀವನದಲ್ಲಿ ಪೂಜ್ಯರ ಆಶೀರ್ವಾದದಿಂದ ಏನೆಲ್ಲ ಘಟನೆಗಳಾಗಿದೆ ಅಂತ
ಹೇಳ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಕಳೆದ 2 ವರ್ಷದ ಹಿಂದೆ 90 ವರ್ಷ ಅವ್ರಿಗೆ ವಯಸ್ಸಾಗಿತ್ತು. ಸಹಜವಾಗಿ ಅವರು ನಡೆದಾಡುವ ಸಂದರ್ಭದೊಳಗೆ ಬಿದ್ದು ಚಪ್ಪಿಯಲ್ಲಿ ಏನದು ಫ್ರ್ಯಾಕ್ಚರ್ ಆಗಿತ್ತು. 90 ವರ್ಷದೊಳಗೆ ಅವರಿಗೆ ಆಪರೇಷನ್ ಮಾಡುವಂಥ ಅನಿವಾರ್ಯ ಆಗಿತ್ತು. ಅದರ ಇಷ್ಟು ವಯಸ್ಸಿನಲ್ಲಿ ಆಪರೇಷನ್ ಮಾಡೋದು ಹೇಗೆ ಅಂತ ಗೊಂದಲದಲ್ಲಿದ್ದೇವೆ. ಆವಾಗ ಅಪ್ಪರ ಹತ್ರ ಕೇಳಿದಾಗ ಅಜ್ಜಾರು ಗಟ್ಟಿದಾರ, ಅವ್ರಿಗೆ ಆಪ್ರೇಷನ್ ಮಾಡಿರಿ, ಏನೂ ಆಗೋದಿಲ್ಲ ಅಂತೇಳಿ ಅವರ ಆಶೀರ್ವಾದದಿಂದ ಮಿರಾಜ್ ಆಪ್ರೇಷನ್ ಮಾಡಿ ಈಗ ಆರಾಮಾಗಿದ್ದಾರೆ. ಆಪ್ರೇಷನ್ ಆಗಿ 3 ವರ್ಷ ಆಯಿತು. ಅಪ್ಪಾರು ಊರಿಗೆ ಬಂದು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇಂಥ ಘಟನೆಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ಆಗಿರ್ತಾವೆ. ಇವತ್ತು ಶಿವರಾತ್ರಿ ಅಂತಂದರೆ ನಮ್ಮ ನೋವು ನಲಿಗಳನ್ನು, ನಮಗೆ ಬರುವಂಥ ಕಷ್ಟಗಳನ್ನು ಇವತ್ತು ಶಿವನ ಪಾದಕ್ಕೆ ಅರ್ಪಿಸಿದ್ರೆ ಅವೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು ನಮಗೆಲ್ಲ ನಿದರ್ಶನ ಆಗಿದೆ. ಹಾಗಾಗಿ ನಾವು ಅತ್ಯಂತ ಪ್ರಾಮಾಣಿಕೆಯಿಂದ ಶ್ರದ್ಧೆಯಿಂದ ನಾವು ಸೇವೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಈ ಮಠಕ್ಕಾಗಲಿ ಶಾಲೆಗಾಗಲಿ ಜಾತ್ರೆಗಾಗಲಿ ಯಾವುದೇ ರೀತಿಯ ಸಹಾಯ ಸಹಕಾರ ಸೇವೆ ಮಾಡುವಂಥ ಅವಕಾಶ ಸಿಗುವುದೇ ಪುಣ್ಯದ ಕೆಲಸ ಅಂಥೇಳಿ ನಾವು ಸೇವೆ ಮಾಡ್ತೇವೆ. ತಮಗೆಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಪರಮ ಪೂಜ್ಯ ಸದಾಶಿವಪ್ಪನವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ನಡೆದಾಡುವ ದೇವರಾಗಿರ್ತಕ್ಕಂಥ ಶಿವಮೂರ್ತಿಯವರ ಪಾದಗಳಿಗೂ ಕೂಡ ನಮಸ್ಕರಿಸಿ, ಪ್ರತಿ ವರ್ಷ ಜಾತ್ರೆಯಲ್ಲಿ ಇದೀಗ ತಾನೇ ನಮ್ಮ ಸರ್ ಹೇಳಿದರು, ಈ ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ವಿಜಯಪುರದಿಂದ ಆಗಮಿಸಿ ನಮ್ಮ ಹೊನ್ನೊಟ್ಟಿಗೆ ಗ್ರಾಮ ಹಾಗೂ ಮಾಲದವ್ರ ಜೊತೆ ನಾವು ಕೂಡಿ ಅನ್ನ ಸಂತರ್ಪಣೆ ಸೇವಾಂತರು ಮಾಡಿದ್ದೀವಿ. ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋಕ್ಕಿಂತ ಆ ಮುತ್ತೆ ಎಲ್ಲರೂ ಹೊಟ್ಟೆಗೆ ಹೊಕ್ಕ ಮಾಡಿಸ್ಕೊಂಡ್ಬಿಡ್ತಾನೆ ಕೆಲಸ. ನಾವು ಶ್ರದ್ಧಾ ಭಕ್ತಿಲಿ ಮಾಡೋ ಕೆಲಸ ಅಷ್ಟೇ ನಮ್ಮದು. ಅದಕ್ಕೆ ಈ ಬಾರಿಯೂ ಕೂಡ ಹೊರಗಿಂದ ಬಂದ ಮಂದಿಗೆ ಏನೂ ಕಡಿಮೆ ಬೀಳಾರ್ದು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಅಪ್ಪರು ಕೊಟ್ಟಾರೆ ನಮಗೆ. ಅದನ್ನು ಪರಿಪೂರ್ಣವಾಗಿ ನಿಭಾಯಿಸೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಚಕ್ರವರ್ತಿ ಸದಾಶಿವ ಅಜ್ಜನವರ ಪಾದಕ್ಕೆ ಹಣಿ ಮಾಡಿದು ನಮಸ್ಕರಿಸಿ, ನಾವು ಹಿಟ್ಟಿನಹಳ್ಳಿ ಗ್ರಾಮದಿಂದ ಮತ್ತು ಮೇಲೆಗೆ ಮುತ್ಯಾರು ನಮಗೆ ಏನು ಒಂದು ಆದೇಶ ಆಗೈತಪ್ಪ ಮೊದಲು ಅಂತಂದ್ರೆ, ನಾವು ಮೊದಲು ಸ್ಟಾರ್ಟಿಗೆ ಸುಮ್ಮ 10-20 ಮಂದಿ ಪಚ್ಚಿ ತಂದು ಕೊಡ್ತಿದ್ದೆವು. ಹಿಕ್ಕಟ್ಟು ಏನಂದ್ರೆ ಮುತ್ಯಾರು, ನಿಮ್ಮ ಊರಾಗ ಮಗನೇ ಎಷ್ಟು ದೀಪ ಹಚ್ಚಿದ ಮನೆ ಅದಾವೆ ಎಲ್ಲ ಊರಿಗೆ ಪ್ರಸಾದ ಮುಟ್ಟಿಸಿ ಎಲ್ಲ ಮನೆಗಳಿಗೆ ಅವ್ರು ಹತ್ತೆ ಕೊಟ್ಟರು ತಗೋರಿ ಜಾತ್ರೆಗೆ ಬರೋಂತೇಳಿ ಎಲ್ಲ ಮನೆಗೆ ಮುಟ್ಟಿಸ್ಬೇಕು ನೋಡತ್ತಂದಾಗ, ಈಗ ನಾವೆಲ್ಲರೂ ಊರಾನ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಊರಾಗ 2 ದಿವಸನ್ಯಾಗ ಎಲ್ಲ ಇಡೀ ಊರೇ ಮನೆ ಪ್ರಸಾದ ಚೀಟ್ ಕೊಟ್ಟು ಹೇಳಿ ಅವೆಲ್ಲ ಪಟ್ಟಿಯನ್ನು ಸಂಗ್ರಹ ಮಾಡಿಕೊಂಡು ಮುತ್ತಾರ ಪಾದಕ್ಕೆ ತಂದು ಅರ್ಪಿಸಲಾಗ್ತವೆ ನಾವು ಜಾತ್ರೆಗೆ. ಇದೇ ರೀತಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಾಗ ಇದೇ ರೀತಿ ನಾವು ಮುಂದುವರೆಸ್ಕೊಂಡು ಹೋಗ್ತೇವೆ ಹೇಳ ನನ್ನ 2 ಬಂದು ಮುಗಿಸ್ತು. ನಮ್ಮನ್ನು ಸದಾ ಕಾಯುವ ಸದಮುತ್ಯ ಅವರನ್ನು ಮನದಲ್ಲಿ ಸೇರಿಸಿಕೊಂಡು ನಮ್ಮ ಗ್ರಾಮ ದೇವರಾದಂಥ ಪರಮಾನಂದ ಇವರನ್ನು ಮನದಲ್ಲಿ ಇಟ್ಟುಕೊಂಡು ಈ ಕತನಹಳ್ಳಿ ಪೀಠಕ್ಕೆ ಅಧ್ಯಕ್ಷರಾದಂಥ ಶ್ರೀ ಮುತ್ಯಾರನ್ನು ನಾನು ನಮಸ್ಕರಿಸುತ್ತಾ, ನಮ್ಮೂರಲ್ಲಿ ಒಂದು ಮಾಲಗಂಬ ಇದ್ದಿದ್ದಿಲ್ಲ, ಪರಮಾನಂದ ಗುಡಿ ಮುಂದೆ ಮುತ್ಯಾರ ಅಂತೇಳಿ ಬಂದೆವು. ಒಂದು ಮಾಲ್ಗಂಬ ಕಟ್ಟತ್ತೇವ್ರಿ, ಮುಹೂರ್ತ ಕೇಳ್ರಿ ಅಂತಂದರು. ಆ ಪರಮಾನಂದಗೆ ಯಾತ್ರೆ 30 ರೂಪಾಯಿ ಯಾವಾಗ ಬೇಕಾದಾಗ ಕಟ್ರಿ ಅಂತೇಳಿ 1,000 ರೂಪಾಯಿ ಕೊಟ್ಟರು. ಅದರಿಂದ ಯಾವ ಕೊರತೆ ಬರಲಾರೆ ನಮ್ಮದು ಮಾಲ್ಗಂಬ ಮುಗ್ದದ. ಈ ಹಬ್ಬ ಆಗಿಂದ ಅದನ್ನು ಉದ್ಘಾಟನೆಗೆ ಕೊಡ್ತೀನಿ ಅಂತ ಹೇಳ್ಯಾರ. ಅವತ್ತು ಬಂದು ನಾವು ಎಂದು ಮೂರ್ತಿ ಹೇಳ್ತಾರೆ ಅಂದು ನಾವು ಇಟ್ಕೋತೇವೆ. ಪ್ರಿಯ ವೀಕ್ಷಕರೇ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಲೀಲಾಮೃತ ಭೂಕೈಲಾಸ ಬಬಲಾದಿ ಚರಿತ್ರೆ ಈ ಗ್ರಂಥವು ಬೇಕಾದಲ್ಲಿ ಕೂಡಲೇ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರನ್ನು ಮತ್ತು ಕಣ್ಣಿಗೆ ಕಾಣುವ ದೇವರು ಗುರು ಚಕ್ರವರ್ತಿ ಶಿವಯ್ಯ ಅಜ್ಜನವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ, ನನಗೊಂದು ಮಾತು ನೆನಪಾಕದ. ಅಪ್ಪಗಳು ಹೇಳಿದ್ದು, ಭಾಳಷ್ಟು ತೊಂದರೆ ಆದಾಗ ನಾನು
ಅಪ್ಪೋಳ ಬಳಿ ಬಂದು ಹಿಂಗೆ ತೊಂದರೆ ಅದಾವ್ರಿ, ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಮುಂಜಾನೆ 6ಕ್ಕೆ ಬಾರಪ್ಪ ಅಂತಂದ್ರು. ಮುಂಜಾನೆ 6ಕ್ಕೆ ಬಂದ್ರೆ ಅಪ್ಪಗಳು ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ, ನೋಡಪ್ಪ ಇವೆಲ್ಲ ಇರುವೆ, ಆದರೆ ಬೆಳಿಗ್ಗೆ ಎದ್ದು ಕೂಡಲೇ ಭೂಮಿ ತಾಯಿಯನ್ನು ನೆನೆಸ್ಕೋ, ಗುರು ಹಿರಿಯರನ್ನು ನೆನೆಸ್ಕೋ, ತಂದೆ ತಾಯಿಯನ್ನು ನೆನೆಸ್ಕೊಂಡು ಇವತ್ತು ನನಗೆ ಜೀವನ ಕೊಟ್ಟಿದ್ದು, ಸಂಜೆ ತನಕ ಯಾವ ರೀತಿ ದುಡಿಸ್ಕೋ ಅಂತ ಹೇಳಿ ಎದ್ದು ನಿನ್ನ ದಿನನಿತ್ಯ ಚಟುವಟಿಕೆ ಪ್ರಾರಂಭ ಮಾಡು. ಆನಂತರ ಸಾಯಂಕಾಲ ಮತ್ತೊಮ್ಮೆ ಎಲ್ಲ ಮುಗಿದ ಮೇಲೆ ಮನ್ಕೊಳ್ಳೋ ಹೊತ್ನಾಗ ಮತ್ತೊಮ್ಮೆ ಭೂಮಿ ತಾಯಿನ ನೆನಪು ಮಾಡಿಕೊಂಡು, ಗುರು ಹಿರಿಯರನ್ನು ನೆನಪಿಸ್ಕೊಂಡು, ಸ್ಮರಣೆ ಮಾಡಿಕೊಂಡು, ಏನದ ಇಲ್ಲಿವರೆಗೆ ನನಗೆ ಜೀವನ ಕೊಟ್ಟಿದ್ದಿ, ಆ ಜೀವನವನ್ನು ನಾನು ಈಗ ನನ್ನ ಕಾರ್ಯಗಳ ಮೂಲಕ ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ. ಮುಂದೆ ಏನಾಗ್ತದೆ ಬೆಳಿಗ್ಗೆ ಮತ್ತು ಏನಾದರೂ ನಾನು ಜೀವಂತಿದ್ರೆ ಮುಂದಿನ ಕೆಲಸ ಮಾಡ್ತೀನಿ ಅಂತ ಅನ್ನುವಂಥ ಮಾತನ್ನು ನೆನಪಿಸ್ಕೊಂಡು ನಿನ್ನ ಜೀವನ ಮಾಡ್ಕೊರಪ್ಪ, ಯಾವುದೂ ಚಿಂತೆ ಮಾಡಬೇಡ ಅಂತ ಹೇಳಿದರು. ಅವತ್ತಿನಿಂದ ನಾನು ಅದನ್ನು ಪಾಲಿಸ್ಕೊತ ಬಂದೀನಿ. ಪೂಜ್ಯರ ಪುಣ್ಯದಿಂದ, ಪೂಜ್ಯರ ಆಶೀರ್ವಾದದಿಂದ ನನ್ನ ಜೀವನ ಸರಳ ಆಗ್ಯದ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಪರಮ ಪೂಜ್ಯರಿಗೆ ತಮಗೆಲ್ಲರಿಗೂ ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ, ಈ ಒಂದು 4 ತಿಂಗಳ ಹಿಂದೆ ಅಪ್ಪಗಳು ಬೆಟ್ಟಿಗೆ ಹೋಗಿದ್ದೆ. ಆದರೆ ನನಗೆ ಒಂದು ಆಪ್ರೇಷನ್ ಮಾಡಬೇಕಾಗಿತ್ತು. ಆಪ್ರೇಷನ್ ಮಾಡೋದಾದ್ರಿ ಅಪ್ಪ ರತ್ನ, ಹೋಗಿ ನೀ ಆಪ್ರೇಷನ್ ಮಾಡ್ಕೊಂಬಂದಿಂದ ಬೆಟ್ಟಾಗ ಅಂತ ಹೇಳಿದರು. ಅದು ಯಾವ ರೀತಿ ಆಪ್ರೇಷನ್ ಆಯಿತು ಅಂದ್ರೆ, ಪಿತ್ತಕೋಶದ ಅದು ಇದನ್ನೇ ತೆಗೆದು ಆಪ್ರೇಷನ್ ಮಾಡುವಂಥದ್ದು. ಕನಿಷ್ಠ ಒಂದು 4 ದಿವಸ ದವಾಖಾನೆಯೊಳಗೆ ಇರಬೇಕು. ಆದರೆ ಅದು ಹೆಂಗಾಯ್ತಪ್ಪ ಅಂತಂದ್ರೆ, ನಾನು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋದೆ, ಅವತ್ತೇ ಆಪ್ರೇಷನ್ ಮಾಡಿದರು. ಮರುದಿವ್ಸ 10 ಗಂಟೆಗೆ ಡಿಸ್ಚಾರ್ಜ್ ಮಾಡಿದರು. ಅಂದ್ರೆ ಅಪ್ಪೋಳ ಆಶೀರ್ವಾದ ಎಷ್ಟರ ಮಟ್ಟಿಗೆ ನಮ್ಮ ಮ್ಯಾಲೆ ಕೃಪೆ ಅದ, ಕರುಣೆ ಅದ ಅನ್ನುವಂಥದ್ದು, ಭಕ್ತರ ಮೇಲೆ ಅವ್ರ ಕರುಣೆ ಸದಾ ನಮ್ಮ ಮೇಲೆ ಇರಲಿ, ಎಲ್ಲರ ಮೇಲೆ ಇರಲಿ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸದಾಶಿವ ಅಜ್ಜರ ಮನದಲ್ಲಿ ನೆನೆಸುತ್ತಾ, ವಿಶೇಷವಾಗಿ ಇವತ್ತು ಶಿವಯ್ಯ ಮುತ್ಯ ಅವರ ಪಾದಗಳಿಗೆ ಹಣೆ ಮಣ್ಣೆದು. ಇವತ್ತು ಯಾಕಂದ್ರೆ ಮೊದಲು ಅಪ್ಪಾರ ಬರೋಕ್ಕೆ ಮೊದಲು ಸ್ವಲ್ಪ ಧೈರ್ಯ ಇತ್ತು, ಏನಾರು ಮಾತಾಡ್ಬೇಕಂತ ಅಪ್ಪಾರ ಬರೋಣ ಅಂದರೆ ಭಕ್ತಿ ಭಾವ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಅವ್ರ ಮಠದ ಬಬ್ಲಾದಿ ಮಠದ ಪಕ್ಕದ ಊರಿನವ, ನಾವು ಬೋಳಚಿಕ್ಕಲಿಕ್ಕೆ ಊರಿನವ. ನಮ್ಮ ತಾಯಿಯವರು ಹೇಳುವಂಗೆ ಬಬ್ಲಾದಿ ಮಠದ ಮೊದಲಿಂದಲೂ ಕೂಡ ಆ ಮಠದಲ್ಲಿ ಇರತಕ್ಕಂಥ ಶಕ್ತಿ ಭಾಳ ವಿಶೇಷವಾದದ್ದು. ಯಾಕಂದರೆ ನಮ್ಮ ತಂದೆಯವರು ಕೂಡ ಸದಾಶಿವ ಮಠದ ಭಕ್ತರು, ಅಪ್ಪಾಜಿಯವರಿಗೆ ಕೂಡ ಅವರು ಭಾಳಷ್ಟು ಭಕ್ತರಾಗಿದ್ದರು. ಯಾವಾಗರೇ ಅವರು ಸಮಸ್ಯೆ ಬಂದಾಗ ಅವ್ರು ಕೂಡ ಚರ್ಚೆ ಮಾಡ್ತಾಯಿದ್ರು. ಅಷ್ಟು ಅನುಭವ ಸಂಬಂಧ ನಮ್ಮ ಮಠಕ್ಕೆ ನನಗೆ. ಒಂದು ವಿಶೇಷ ಅಂದ್ರೆ, ನಾನು ಹುಟ್ಟೂ ಕೂಡ ಒಂದು 2 ನಿಮಿಷನಾಗ ಹೇಳ್ತೀನಿ. ನಮ್ಮ ಮೊದಲು ತಮಗೆ ಗೊತ್ತಿದ್ದಂಗೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂತಕ್ಕಂಥ ಒಂದು ವಾತಾವರಣ ಇತ್ತು. ಯಾಕಂದರೆ ನಮ್ಮ ತಾಯಿ ಗರ್ಭಿಣಿ ಆದಾಗ ಈ ಮಠದ ಪೂರ್ವಜ ಗುರುಗಳು ಬಂದು ನಮ್ಮ ಮನೆಗೆ ಬರ್ತಾಯಿದ್ರು, ಪ್ರಸಾದಕ್ಕೆ ಬರ್ತಾಯಿದ್ರು. ನಮ್ಮ ಅಜ್ಜಿ ಕೇಳಿದಾಳೆ ಅವಾಗ ಗುರುಗಳಿಗೆ, ಏನು ರೀ ಗುರುಗಳ ನೀವು ಬಂದಿರಿ ಹೋಗ್ತೀರಿ ನಮ್ಮ ಮನೆಗೆ, ಈಗ ನಮ್ಮ ಸೊಸಿ ಈಗ ಪ್ರೆಗ್ನೆಂಟ್ ಅದಾರ, ಮತ್ತು ನಮ್ಮ ಮಗ ಹೆಂಗೆ ಅದಾನಂದ್ರೆ ಹೆಣ್ಣು ಅಂದ್ರೆ ಹುಣ್ಣು ತಗೊಂಡಾನ, ಮತ್ತು ಹೆಣ್ಣು ಹುಟ್ಟಿದ್ರೆ ಅಂದ್ರೆ ಮನ್ಯಾಗ ಶಾಂತಿ ಒಳಗೆ ಕಿರಿಕಿರಿ ಮಾಡ್ತಾನೆ, ಹೆಂಗೆ ಮಾಡೋದು ಅಂದಾಗ ಇವತ್ತೆಲ್ಲ ಸ್ಕ್ಯಾನಿಂಗು ಭಾಳಷ್ಟು ಟೆಕ್ನಿಕಲಿ ಮುಂದುವರೆದದ. ಆದರೆ ಅವತ್ತೇನೂ ಇರಲಿಲ್ಲ. ಅವತ್ತು ಬಬ್ಲಾದಿ ಮಠದ ಗುರುಗಳು ಒಬ್ಬರು, ಇಲ್ಲ ಈಗ ಹೊಟ್ಟೆಯಲ್ಲಿ ಹೆಣ್ಣು ಮಗುನ ಇದೆ, ಆಯದಾಳ, ಈಗ ಹೊಟ್ಟೆಗೆ ಆಯ್ದಾಳ ಮತ್ತು ಆಯ್ನ ಬರೋಕ್ಕೆ ಅಂತಕ್ಕಂಥ ಮಾತನ್ನು ಬಬ್ಲಾದಿ ಮಠದ ವಾಣಿ ಅವತ್ತು ಹೇಳ್ತಕ್ಕಂಥದ್ದು. ಮತ್ತು ಹಿಂಗಾದ್ರೆ ಹೆಂಗೆ ಮಾಡೋದು, ನಮ್ಮ ಮನೆಯೊಳಗೆ ಅಶಾಂತಿ ಆಗ್ತೈತೆ ಅಂದಾಗ ಮುಂದೆ ಮುತ್ಯ ಬರ್ತಾನೆ ಅಂತ ಹೇಳಿದ್ದಂತಕ್ಕಂಥ ಆ ಬಬ್ಲಾದಿ ಮಠದ ಆಶೀರ್ವಾದ ನನಗೆ ಆಯಿತು. ಆ ಮಠದ ಪರಂಪರೆ ಇರ್ಬೋದು, ಅವತ್ತು ಒಟ್ಟು ನನಗೆ ಮಠದ ಆಶೀರ್ವಾದ ನಾನು ಹುಟ್ಟಿದ್ದೀನಿ ಅಂತ ಕೇಳೋಕೆ ನನಗೊಂದು ಹೆಮ್ಮೆ ಅನ್ನಿಸ್ತದೆ. ತದನಂತರ ಕೂಡ ಬಿಸ್ನಾಥ್ ಸರ್ದಾರೆಲ್ಲ ಗೊತ್ತಿಲ್ಲ, ಬಿಸ್ನಾಥ್ ಸರು ನಾವು ಕೂಡಿ ಚಮ್ಕೇರಿಗೆ ಹೋಗಿದ್ದೆವು. ಚಮ್ಕೇರಿಗೆ ಹೋದಾಗ ಗುರುಗಳು ಉಪವಾಸ ಬರ್ತಾ ಇತ್ತು, ಲೇಟಾಗಿ 8 ಗಂಟೆಗೆ ಬರ್ತಾಯಿರ್ತೆ, ಚರ್ಚೆ ಆಗ್ತಿತ್ತು. ನಾವು ಹೋಗಿ 8 ಗಂಟೆಗೆ ಕೂತಿದ್ದೆವು. ಅವತ್ತು ಅಪ್ಪಾರು ಲೇಟಾಗಿ ಬಂದರೆ ಯಾಕೆ ಅನ್ನೋ ಗೊತ್ತಿಲ್ಲ. ಲೇಟಾಗಿ ಬಂದಾಗ ಬಿಸ್ನಾಥ್ ಸರ್ ಏನಂದರು, ಇವತ್ತು ನೆನಪಿಸ್ತಾ ಇದ್ದೀನಿ ಬಿಸ್ನಾಥ್ ಸರ್ ಅದ್ರ ಗೊತ್ತಾಕಿತ್ತು. ಅವಾಗೇನಂದ್ರು, ಇನ್ನು ಗುರುಗಳು ಲೇಟ್ ಮಾಡೋಕೆ ಕಾಣಿಸ್ತಾರೆ ರೀ, ಕೆಲಸದವ, ಮತ್ತು ಹಾರ ತಂದೀವು, ಗದ್ದಿಗೆ ಯಾಕೆ ಹೋಗು ನಡಿ ಹತ್ತಂದರು. ಅಂದಾಗ ನನ್ನ ಮನಸ್ಸು ಯಾಕೋ ಇಲ್ಲ, ಇನ್ನೊಂದು ಸ್ವಲ್ಪ ಬರೋಣ ಹೋಗೋಣ ಕುಂಡ್ಸ್ಕೊಂಡು ಕೂತೀನಿ ಅವರಿಗೆ. ಅವಾಗ ಅಪ್ಪಾರು ಲೇಟಾಗಿ 9-9:30 ಬಂದರು.
ಹಾರ ಹಾಕ್ಲಾಕೆ ಹೋದೆವು. ಅಪ್ಪಾರ ಒಂದು ಮಾತಂದರು, ನೀ ಗದ್ದಿಗೆ ಯಾಕೆ ಹೋಗಿಬಿಡ್ರಿ ಅಂತ ಅಂದ್ಬಿಟ್ರು. ಅಂದ್ರೆ ನಿಜವಾಗಿ ಕೂಡ ಎಂಥ ಶಕ್ತಿ ಅಂತಕ್ಕಂಥದ್ದು ಆ ಮೊದಲಿಂದ ಬಬ್ಲಾದಿ ಮಠದ, ಅದರಾಗ ವಿಶೇಷವಾಗಿ ಬಬ್ಲಾದಿ ಮಠದ ಬಗ್ಗೆ ನಾನು ಒಬ್ಬ ಮಠದ ಭಕ್ತನಾಗಿ ಆ ಏನು ಹಿಂದಿನ ಎಲ್ಲ ಶಕ್ತಿ ಏನದ ಅದು ಶಿವಯ್ಯ ಮುತ್ಯಾರ ಕಡೆ ಅದು ಕಂಟಿನ್ಯೂ ಆಗೈತೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನೈನ್ ಸೇಠ್ಜಿ ಅವರು ಮಾತನಾಡ್ತಾ ಇದ್ದಾರೆ. परम पूज्य गुरुदेव के व आचार्य भगवंत के चरणों में कोटि कोटि वंदन करते हुए और सभी गुरु भक्तों को शिवरात्रि की शुभकामनाएं. इस कतनहल्ली पावन भूमि के बारे में एक दो लाइन गाना चाहता हूँ हिंदी के अंदर. ये कतनहल्ली की पावन भूमि कितनी पवित्र है, दो लाइनें सुनाना चाहता हूँ. ये है पावन भूमि, यहाँ बार बार आना है. ये पावन भूमि, यहाँ बार बार आना. गुरुदेव के चरणों में, गुरुदेव के चरणों में आकर के झुक जाना है. ये पावन भूमि, यहाँ बार बार आना. जय गुरुदेव. ಪ್ರಿಯ ವೀಕ್ಷಕರೇ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಲೀಲಾಮೃತ ಭೂಕೈಲಾಸ ಬಬಲಾದಿ ಚರಿತ್ರೆ ಈ ಗ್ರಂಥವು ಬೇಕಾದಲ್ಲಿ ಕೂಡಲೇ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ನನ್ನ ಆರಾಧ್ಯ ದೈವ ಶ್ರೀ ಗುರುಚಕ್ರವರ್ತಿ ಸದಾಶಿವ ಅಜ್ಜನವರ ಪಾದಗಳಿಗೆ ಹಣೆ ಮಣಿದು ಮತ್ತು ನನ್ನ ಆರಾಧ್ಯ ದೈವ ಶ್ರೀ ಶಿವಯ್ಯ ಅಜ್ಜನವರ ಪಾದಗಳಿಗೆ ಹಣೆ ಮಣಿದು, ನಮ್ಮ ಹೆಗಡಿಹಾಳ ಗ್ರಾಮ, ನಾನು ಅಶೋಕ್ ಬಿರಾದರ್ ಅಂಥೇಳಿ. ಹೋದ ವರ್ಷ ಜಾತ್ರೆಕ್ಕಿಂತ ಪೂರ್ವದಲ್ಲಿ ನಮ್ಮ ತಾಯಿಯವರಿಗೆ ಬಹಳಷ್ಟು ಹುಳ, ಸಾವಿರಾರು ಜೇನು ಹುಳಗಳ ಕಡಿದು ಅವರು ಬದುಕ್ತಾರೋ ಇಲ್ಲೋ ಅನ್ನೋಂಥ ಸಂದರ್ಭದೊಳಗೆ ನನಗೆ ಫಸ್ಟಿಗೆ ನೆನಪಾಗಿದ್ದು ನನ್ನ ಕಿಶದಲ್ಲಿರ್ತಕ್ಕಂಥ ಪ್ರಸಾದವನ್ನು, ಸದಾಶಿವಮೂರ್ತಿಯ ಪ್ರಸಾದವನ್ನು ನಮ್ಮ ತಾಯಿಯವರಿಗೆ ಹಚ್ಚಿದೆ. ನಾನು ದವಾಖಾನೆಗೆ ಕರ್ಕೊಂಡು ಹೋಗೋದ್ರಾಗೆ ಅವ್ರು ಉಳಿತಾರೋ ಇಲ್ಲೋನು ಅಂತ ಆ ವಿಷಯ ಬಂದಾಗ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ 4 ಜನ ಡಾಕ್ಟ್ರು ಸತತ 4 ತಾಸುಗಳ ಆ ಮುಳ್ಳನ್ನು ತೆಗೆದ್ರು, ಹುಳದ 4 ತಾಸಿನ ಮೇಲೆ ಡಾಕ್ಟ್ರು ಬಂದು ನನಗೆ ಹೇಳಿದ್ರು, ಏನು ಭಯ ಪಡುವಂಥದ್ದೇನಿಲ್ಲ, ನಿಮ್ಮ ತಾಯಿಯವ್ರು ಉಳ್ಕೋತಾರೆ ಅಂತ ಹೇಳಿದಾಗ ಅವರು ಇವತ್ತಿನ ದಿನದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಅದಾರಂದ್ರೆ ಮೊದಲಿಕ್ಕಿಂತಲೂ ಹೆಚ್ಚು ಆ್ಯಕ್ಟಿವ್ ಆಗಿ ಅದಾರ. ಅದೆಲ್ಲ ಆಗಿದ್ದು ನಮ್ಮ ಶಿವಯಜ್ಜನವರ ಅನುಗ್ರಹದಿಂದ ಆಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಅವತ್ತಿನ ದಿನ ನಾನು ಮುತ್ತಾರಿಗೆ ನಮ್ಮ ತಾಯಿಯವ್ರು ಕರ್ಕೊಂಡು ಬಂದು ಬೆಟ್ ಮಾಡಿಸಿದೆ. ಸರ್, ನಾನೇ ಬರ್ಬೇಕಂತ ಮಾಡಿದ್ದೆ, ನಿಮ್ಮ ಮನೆಗೆ ನೀವೇ ಬಂದಿರಲ್ಲ ಅಂತಂದರು. ಇಲ್ಲರಿ ಅಪ್ಪ ಅವರು ನಿಮ್ಮ ನೋಡ್ಬೇಕಂತಂದ್ರು, ಕರ್ಕೊಂಬಂದೆ ಅಂತಂದೆ. ಅವರು ಮತ್ತು ನಮ್ಮ ತಾಯಿಯವರಿಗೆ ಸೀರೆ ಉಡಿಸಿ ಕಳಿಸಿ, ನೀನು ಪುನರ್ಜನ್ಮ ಆಗ್ಯದವ, ನೀನು ಚಲೋದಾಗ್ಯದ ಅಂತ ಹೇಳಿ ಕಳಿಸಿದ್ರು. ಒಂದು ಮಾತು ನಮ್ಮ ತಾಯಿಯವ್ರು ಏನಂದ್ರು, ಇಲ್ಲರಿ ನಮ್ಮ ಮೊಮ್ಮಗೆ ಭಾಳ ಹೈರಾಣ ಅದ ಅಂತಂದರು. ಮೊಮ್ಮಗಂದ್ರೆ ಯಾರು? ಡಾಕ್ಟ್ರ್, ಅವ ನಮ್ಮ ಬ್ರದರ್ ಮಗ ಅದ ಡಾಕ್ಟ್ರ್. ಮತ್ತು ಅವ್ರನ್ನಿಟ್ಟು ಬೆಟ್ ಮಾಡಿಸ್ಬೇಕಲ್ಪ ಸರ ನೀವು ಅಂತಂದರು. ಮತ್ತು ಡಾಕ್ಟ್ರ್ ಕರ್ಕೊಂಬಂದು ಅಪ್ಪವ್ರಿಗೆ ಬೆಟ್ ಮಾಡಿಸಿದೆ. ಆವಾಗ ಅಪ್ಪವ್ರು ಒಂದು ಮಾತಂದು ಇವತ್ತಿಗೂ ನಮ್ಮ ತಾಯಿಯವ್ರಿಗಾಗಲಿ ನಮ್ಮ ಮಂತ್ರಿನಾಗಲಿ ಅದೊಂದು ಶಬ್ದ ಹೆಂಗೆ ಅಂದ್ರೆ, ಏನಪ್ಪ ಡಾಕ್ಟ್ರ್ ಸಾಹೇಬ, ನಮ್ಮ ತಾಯಿನ ಉಳಿಸಿದಿಲ್ಲಪ್ಪ ನೀನು ಅಂತ ಹೇಳ್ಕಿಸಿಂದ ಅವನು ಅಪ್ಕೊಂಡ್ರು ಡಾಕ್ಟ್ರಿಗೆ. ಅದಕ್ಕೆ ನನಗೇನು ಅನಿಸ್ತದೆ, ನಾವು ಏನು ಕೆಲಸ ಮಾಡಿದರೂ ಅದು ಕಡಿಮೆನೇ ಇಲ್ಲಿ. ಒಂದೊಂದು ಸಂದರ್ಭದಾಗ ನಮ್ಮನ್ನ ಹೆಂಗೆ ಕಾಪಾಡ್ತದ, ನಮ್ಮ ಸೇವೆ ಮಾಡಿದ್ದನ್ನು ನಮ್ಗೆ ಹೆಂಗೆ ಕಾಪಾಡ್ತದ ಅನ್ನುವಂಥದ್ದಕ್ಕೆ ನನ್ನ ಮನೆತನದ ಒಂದು ಉದಾಹರಣೆ ಇದು ಆಗ್ಯದ. ಅದಕ್ಕೆಲ್ಲ ಸದ್ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳು ಹೋಗ್ಬೇಕಂದ್ರೆ ನಾವೇನು ಮಾಡಬೇಕಾಗಿಲ್ಲ, ಇಲ್ಲಿ ಸೇವಾ ಮಾಡಿದೆವು ಅಂದ್ರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸದಾಶಿವಯೋಗೀಶ್ವರನ್ನ
ಎನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿ ಶಿವರಾತ್ರಿಯ ಶುಭ ದಿನದಂದು ನಾವೆಲ್ಲ ಶಿವನ ಮ್ಯಾಲೆ ನೋಡ್ತೀವಿ. ಈಗ ಎಲ್ಲರೂ ಪ್ರತ್ಯಕ್ಷವಾಗಿ ನಿಜರೂಪವಾಗಿ ಈಗ ಕಣ್ಣಾರೆ ನಾವೆಲ್ಲರೂ ಕಾಣಲಾಗ್ತೀವಿ. ಇದು ಸಾಕ್ಷಾತ್ ಇದು ಶಿವಲೋಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತ್ರೈಲೋಕ್ಯ ಸಂಪದ ಲೆಕ್ಕ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯೇ ಪರಿಬ್ರಹ್ಮಣೇ ನಮಃ. ಪರಮ ಪೂಜ್ಯ ಸದಾಶಿವ ಅಪ್ಪ ಅವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ 2005ರಿಂದ ಈ ಮಠದ ಭಕ್ತನಾಗಿ ಇಲ್ಲಿ ಬರ್ತಾಯಿದ್ದೀನಿ. ಅಪ್ಪವ್ರು ನಾನು 2005ರಾಗ ಕುಸ್ತಿದು ಹೇಳಿದಾಗ ಬೆಳ್ಳಿ ಗದ ಮಾಡ್ಸಂತ ಹೇಳಿದರು. ಆವಾಗ ನಾನು ತಾಲೂಕ್ ಪಂಚಾಯತ್ ಮೆಂಬರ್. ಅಪ್ಪವ್ರು ಎಷ್ಟು ಹಾಕಿದ್ರು ಅದ್ರದ್ದು ಅಂದಾಜು ಗೊತ್ತಿದ್ರು. ಅವ್ರಿಗೆ ಕರೆದು ಕೇಳಿದಾಗ 1.5 ಲಕ್ಷ ಅಂದರು. ಹೆಂಗೆ ಮಾಡಬೇಕಪ್ಪ 1.5 ಲಕ್ಷ ರೂಪಾಯಿ ಎಲ್ಲಿಂದ ಜೋಡಿಸ್ಲಿ ಅನ್ನುವಂಥ ಆತಂಕದಲ್ಲಿದ್ದಾಗ ನಾನು ಹ್ಞೂ ಅಂತ ಹೇಳಿದೆ. ಅಪ್ಪವ್ರ ಮೇಲೆ ಭಾರ ಹಾಕಿ ಹ್ಞೂ ಅಂತೇಳಿ ಹೋದೆ. ಆ ವರ್ಷದಲ್ಲಿ 1.5 ಲಕ್ಷ ಬಿಟ್ಟು ನಮ್ಮ 1.5 ಕೋಟಿ ತನ ಫಾಯ್ದೆ ಆಗಿ ಅಲ್ಲಿಂದ ಇಲ್ಲಿವರೆಗೆ ಬದಲಾವಣೆಗಳು ಸಾಕಷ್ಟು ಬದಲಾವಣೆಗಳಾಗಿದೆ. ನಮ್ಮದು ಸಂಘ ಸಜ್ಜನವರು ಇವರೆಲ್ಲ ಹೇಳ್ದಂಗೆ ನಮ್ಮ ದೇವರು ನಡೆದಾಡೋ ದೇವರು ಮತ್ತು ನಮ್ಮ ದೇವರು ಮಾತನಾಡೋ ದೇವರು. ನಮ್ಮದು ಎರಡೂ ದೇವರು. ನಮ್ಮ ದೇವ್ರು ಮಾತಾಡೋದು ನಡೆದವ್ರ ದೇವರು. ಅಂಥ ದೇವರನ್ನು ನಾವೆಲ್ಲ ಪಡೆದಿದ್ದೀವಿ.